ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ಗಳಿಗೆ ವರ್ಕನ್ನು ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ವರ್ಕನ್ನು ಮಾಡೋ ಬದಲು ಸಿಂಪಲ್ ಆಗಿ, ಒಂದು ವೇಳೆ ಸಿಂಪಲ್ ಆಗಿರುವಂತಹ ಸೀರೆಗೆ ಬ್ಲೌಸ್ ಏನಾದರೂ ನಿಮಗೆ ಸಿಂಪಲ್ ಆಗಿ ನಾವೇ ಗ್ರ್ಯಾಂಡಾಗಿ ಮಾಡ್ಕೋಬೇಕಂತ ಅನಿಸಿದರೆ ಈ ಥರ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಕಡಿಮೆ ಖರ್ಚಿನಲ್ಲಿ ಬ್ಯಾಕ್ ನೆಕ್ಕು ವಿತ್ ಸ್ಲೀವ್ಸು ನೀವೇ ವರ್ಕನ್ನು ಮಾಡ್ಕೋಬೋದು. ಈಗ ಸ್ಲೀವ್ಸ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ನಾನು ಮೆಟಲ್ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ. ಇದು ಬಂದು 0 ಸೈಜ್ ಇದೆ ಬೀಡ್ಸು. ಕೇವಲ 10 ರೂಪಾಯಿಗೆ 1 ತೊಲೆ ಕೊಡ್ತಾರೆ. 10 ಗ್ರಾಮ್ ಬರುತ್ತೆ. ಇದು ನೋಡಿ, ಬ್ಯಾಕ್ ನೆಕ್ಕು ಮತ್ತು 2 ಸ್ಲೀವ್ಸ್ಗೂ ಕೂಡ ಒಂದು ಪ್ಯಾಕೆಟ್ ನಮಗೆ ಕರೆಕ್ಟಾಗಿ ಆಗುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್ ಆಗಿ ಹಾಕ್ಕೋಬೋದು, ಹಾಗೆ ಗ್ರ್ಯಾಂಡ್ ಲುಕ್ ಬರುತ್ತೆ. ಯಾವ ಥರ ಅಂತ ನೋಡೋಣ. ನಾನು ಒಂದು ನಾರ್ಮಲ್ ನೀಡಲ್ಗೆ ಈ ಥರ ಕಾಟನ್ ಥ್ರೆಡನ್ನು ಪೋಣಿಸಿ ಲಾಸ್ಟಲ್ಲಿ ಒಂದು ಈ ಥರ ಗಂಟನ್ನು ಹಾಕಿ ಇಟ್ಕೊಂಡಿದ್ದೀನಿ. ಯಾವ ಥರ ಮಾಡೋದಂತ ನೋಡೋಣ. ನೋಡಿ, ಈಗ ಬ್ಲೌಸು ಪ್ಲೇನ್ ಆಗಿರುತ್ತೆ. ಅದಕ್ಕೆ ಗ್ರ್ಯಾಂಡಾಗಿ ವರ್ಕು ನಾವೇ ನಮ್ಮ ಕೈಯಾರೆ ಮಾಡ್ಕೋಬೋದು. ಯಾವ ಥರ ಅಂತ ತೋರಿಸ್ತೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಸ್ವಲ್ಪ ಇಷ್ಟು ಬಿಟ್ಟು ನಾನು ಮಾಡ್ಕೋತೀನಿ. ಯಾಕಂದರೆ ಒಂದು ವೇಳೆ ಲೂಸ್ ಆಯಿತು, ಟೈಟ್ ಆಯ್ತು ಅಂದರೆ ಹಿಡಿಯೋದಕ್ಕೆ ಸ್ವಲ್ಪ ಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋತೀನಿ. ಮೊದಲು ನೋಡಿ, ಈ ಥರ ಕೆಳಗಡೆಯಿಂದ ತಗೊಂಡು ಬನ್ನಿ. ಮತ್ತೆ ಈ ಥರ ಕೆಳಗಡೆ ಚುಚ್ಕೋಬೇಕು. ಮತ್ತೆ ಕೆಳಗಡೆಯಿಂದನೇ ಮೇಲ್ ತಗೊಂಡು ಬನ್ನಿ. ಈ ಥರ ತಂದು ನಾನೀಗ ಯಾವ ಥರ ತೋರಿಸ್ತೀನೋ ಆ ಥರ ಚುಚ್ಕೊಳ್ಳಿ. ಈ ಥರ ಚುಚ್ಕೊಂಡು ಇದಕ್ಕೆ ಇವಾಗ ಬೀಡ್ಸ್ಗಳನ್ನು ಹಾಕಬೇಕು. ಬರೀ ಇದು ಒಂದೇ ಥರದ ಬೀಡ್ಸ್ ಮಾತ್ರ ಬಳಸ್ತಾ ಇದ್ದೀನಿ. ನೋಡಿ, 3 ಬೀಡ್ಗಳನ್ನು ಹಾಕ್ಕೊಂಡೆ. ಇವಾಗ ಇದನ್ನು ಪಕ್ಕದಲ್ಲೇನೆ ಈ ಥರ ಕೆಳಗಡೆಯಿಂದ ಮೇಲ್ ತಗೊಂಡು ಬರ್ತೀನಿ. ನೋಡಿ, ಈ ಥರ ಬರುತ್ತೆ ಟ್ರಯಾಂಗಲ್ ಶೇಪಲ್ಲಿ. ಇವಾಗ ಏನು ಮಾಡಬೇಕಂದ್ರೆ ಈ ಥರ ಮೇಲ್ಗಡೆಯಿಂದ ಲಾಸ್ಟ್ ಬೀಡಿಂದ ಈ ಥರ ಹೊರಗಡೆ ತೆಗಿರಿ ದಾರವನ್ನು. ಇವಾಗ ನಾನು 2 ಬೀಡ್ಗಳನ್ನು ಪೋಣಿಸ್ಕೋತೀನಿ. ಸ್ಟಾರ್ಟಿಂಗ್ ಮಾತ್ರ 3 ಬೀಡ್ಗಳನ್ನು ಪೋಣಿಸ್ಕೋಬೇಕಾಗತ್ತೆ. ಅದಾದಮೇಲೆ ಎಂಡ್ವರೆಗೂ ನಾವು 2 ಬೀಡ್ಗಳನ್ನು ಪೋಣಿಸ್ಕೋಬೇಕು. 2 ಬೀಡ್ಗಳನ್ನು ಪೋಣಿಸ್ಕೊಂಡು ಸೇಮ್ ಇಲ್ಲಿ ಎಷ್ಟು ಗ್ಯಾಪ್ಗೆ ತಗೊಂಡಿರ್ತೀವೋ ಅಷ್ಟೇ ಗ್ಯಾಪ್ಗೆ ಇಲ್ಲೂ ಕೂಡ ಈ ಥರ ತಗೊಂಡು ಬನ್ನಿ. ಇದು ಕಂಪ್ಲೀಟ್ ಆದಮೇಲೆ ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್ ಇದು. ಮತ್ತೆ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿರಿ. ನೋಡಿ, ಈ ಥರ ಕಾಣಿಸುತ್ತೆ. ಮತ್ತೆ 2 ಬೀಡ್ಗಳನ್ನು ಪೋಣಿಸ್ಕೋತೀನಿ. ಇದನ್ನ, ಈ ಡಿಸೈನ್ ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದನ್ನ ಬ್ಯಾಕ್ ನೆಕ್ಗೂ ಕೂಡ ನೀವು ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಇವನ್ ಸೀರೆ ಕುಚ್ಚು ನಿಮಗೆ ಕ್ರೋಶ ಬೇಡ, ಕುಚ್ಚು ಬೇಡ ಅನ್ನೋರು ಇದನ್ನ ನೀವು ಸೀರೆ ಕುಚ್ಚು ಕೂಡ ಹಾಕ್ಬೋದು. ಮತ್ತೆ ಇವಾಗ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿತೀನಿ. ಇಲ್ಲಿ ನೀವು ಸೀರೆ ಅಥವಾ ಬ್ಲೌಸ್ ಕಲರ್ದು ಪೋಲ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ 2 ಬೀಡ್ಗಳನ್ನು ಪೋಣಿಸ್ಕೋತಾ ಇದ್ದೀನಿ. ಮತ್ತೆ ಸೇಮ್ ಡಿಸ್ಟೆನ್ಸ್ಗೆ ಕೆಳಗಡೆಯಿಂದ ಮೇಲ್ ತರಬೇಕು. ಇಲ್ಲೂ ಕೂಡ ಈ ಥರ ಲಾಸ್ಟ್ ಬೀಡಿಂದ ಮೇಲ್ಗಡೆಯಿಂದ ಪ್ರತಿ ಸಲ ನಾವು ಈ ಥರ ಮಾಡಿಕೊಂಡು ಕೂಡ ನಮಗೆ ಟ್ರಯಾಂಗಲ್ ಶೇಪಲ್ಲಿ ಕಾಣಿಸುತ್ತೆ ಇದು. ಮತ್ತೆ 2 ಬೀಡ್ಗಳನ್ನು ಪೋಣಿಸ್ಕೋತೀನಿ. ಇದಕ್ಕಿಂತ ದೊಡ್ಡ ಸೈಜ್ 3 mm ಬರುತ್ತಲ್ಲ, ಅದನ್ನು ಕೂಡ ಹಾಕ್ಬೋದು. ಚಿಕ್ಕದಾಗಿದ್ರೆ ಸಿಂಪಲ್ ಆಗಿ ವರ್ಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಸೈಜನ್ನು ನಾನು ಚೂಸ್ ಮಾಡಿದ್ದೀನಿ. ಈ ಥರ ಕೆಳಗಡೆಯಿಂದ ತಗೊಂಡು ಬಂದು ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿಬೇಕು. ಈ ಥರ ನಾವು ಪೂರ್ತಿ ಸ್ಲೀವ್ಸನ್ನು ಕಂಟಿನ್ಯೂ ಮಾಡ್ಕೋಬೇಕು. ಅರ್ಥ ಆಯ್ತು ಅನ್ಕೋತೀನಿ. ಮತ್ತೆ 2 ಬೀಡ್ಗಳನ್ನು ಪೋಣಿಸ್ಕೋತೀನಿ.
ಕೆಳಗಡೆಯಿಂದ ಈ ತರ ಮೇಲ್ಗಡೆ ತಗೊಂಡು ಬನ್ನಿ. ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿರಿ. ಒಂದ್ ಸ್ವಲ್ಪ ದೂರದವರೆಗೂ ನೀವು ನೋಡ್ಕೊಂಡ್ಬಿಟ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಜಸ್ಟ್ 2 ಬೀಡ್ಗಳನ್ನ ಪೋಣಿಸ್ಕೋಬೇಕು. ಕೆಳಗಡೆಯಿಂದ ತಂದು ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿಬೇಕು. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 3 ಬೀಡ್ಸ್, ಅದಾದ್ಮೇಲೆ ನೀವು ಕೊನೆವರೆಗೂ ಕೂಡ ನೀವು ಬರೀ 2 ಬೀಡ್ಸ್ಗಳನ್ನ ನೀವು ಹಾಕ್ಕೋಬಹುದು. ಎಂಡ್ವರೆಗೂ ಕೂಡ ತೋರಿಸ್ತೀನಿ ನಾನು. ಎಂಡ್ ಮಾಡ್ಕೊಳ್ಳುವಾಗ ಯಾವ ತರ ಲಾಕ್ ಮಾಡ್ಕೋಬೇಕು ಅಂತ ಕೂಡ ತೋರಿಸ್ತೀನಿ. ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ಈ ಡಿಸೈನ್ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ ಈ ತರ ಬಂದಿದೆ. ಇದನ್ನ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ. ಓಕೆ, ನೋಡಿ ಇಲ್ಲಿವರೆಗೂ ಹಾಕೊಂಡಿದ್ದೀನಿ. ಇನ್ನು ಇಷ್ಟು ಹಾಕಬೇಕು. ಒಂದ್ ವೇಳೆ ಥ್ರೆಡ್ ಏನಾದರೂ ಖಾಲಿ ಆದ್ರೆ ಮಿಡಲ್ನಲ್ಲಿ ಅವಾಗ ಏನ್ ಮಾಡ್ಬೇಕಂತ ತೋರಿಸ್ತಿದ್ದೀನಿ. ಈಗ ಇಲ್ಲಿಗೆ ನಾನು ಎಂಡ್ ಮಾಡ್ಕೋತಿದ್ದೀನಲ್ಲ, ಅಂದ್ರೆ ಇಲ್ಲಿಗೆ ಥ್ರೆಡ್ ಖಾಲಿ ಆಗಿದೆ. ನೆಕ್ಸ್ಟ್ ಥ್ರೆಡ್ ಜಾಯಿಂಟ್ ಅನ್ನ ಯಾವ ತರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಈ ತರ ಬ್ಯಾಕ್ ಸೈಡ್ ಅಲ್ಲಿ ಟರ್ನ್ ಮಾಡ್ಕೊಂಡು ಇಲ್ಲಿ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಬಿಚ್ಕೊಳ್ದೆ ಇರೋ ರೀತಿ ಯಾವ ತರ ಆದ್ರೂ ಲಾಕ್. ಓಕೆ, ಈ ತರ ಲಾಕ್ ಅನ್ನ ಮಾಡಿಕೊಂಡು ಥ್ರೆಡ್ ಅನ್ನ ನಾವು ಕಟ್ ಮಾಡ್ಕೋಬೇಕು. ಈಗ ಈ ಥ್ರೆಡ್ ಅನ್ನ ಕಟ್ ಮಾಡಿಕೊಂಡು ಮತ್ತೆ ನಾನು ಒಂದು 2 ಥ್ರೆಡ್ ಅನ್ನ ಇದಕ್ಕೆ ಪೋಣಿಸ್ಕೋತೀನಿ. ಥ್ರೆಡ್ ಕಟ್ ಮಾಡ್ಕೊಂಡ್ಮೇಲೆ ಸೇಮ್ ಪ್ಲೇಸ್ಗೆನೆ ಮತ್ತೆ ಇವಾಗ 2 ಪೋಣಿಸ್ಕೊಂಡು ಈ ತರ ತಂದು ಕೆಳಗಡೆಯಿಂದ ಈ ತರ ಮೇಲ್ ತಂದ ಮೇಲೆ ಈ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿಬೇಕು. ಇಲ್ಲಿ ಲಾಸ್ಟ್ ಬಿಡಿದೆಯಲ್ಲ, ಇದರಿಂದ ತೆಗಿರಿ. ಇದರಿಂದ ತೆಗೆದು ಮತ್ತೆ ಇದಕ್ಕೆ 2 ಬೀಡ್ಗಳನ್ನ ಪೋಣಿಸ್ಕೋತೀನಿ. ಮತ್ತೆ ನನಗೆ ಕಮೆಂಟ್ ಆಗ್ತಾ ಇರ್ತೀರಾ ಮಿಡಲ್ನಲ್ಲಿ ಥ್ರೆಡ್ ಖಾಲಿ ಆದ್ರೆ ಏನ್ ಮಾಡ್ಬೇಕಂತ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಮತ್ತೆ 2 ಬೀಡ್ಗಳನ್ನ ಪೋಣಿಸ್ಕೊಂಡು ಎಷ್ಟು ಗ್ಯಾಪ್ ತಗೊಂಡಿರ್ತೀವೋ ಸ್ಟಾರ್ಟಿಂಗ್ ಇಂದ ಅಷ್ಟೇ ಗ್ಯಾಪ್ಗಿಂದ ಕೆಳಗಡೆಯಿಂದ ತಂದು ಈ ತರ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿಬೇಕು. ಈ ತರ ಅದೇ ಪ್ರೊಸೀಜರ್ನ ನಾವು ಲಾಸ್ಟ್ ವರೆಗೂ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ನಾನು ಇನ್ನೊಂದು ಲಾಸ್ಟ್ ಮಾಡ್ಕೋತೀನಿ, ಯಾಕಂದ್ರೆ ಇಲ್ಲಿಗೆ ನಾನು ಎಂಡ್ ಮಾಡ್ಕೋತೀನಿ. ಸ್ಟಾರ್ಟಿಂಗು ಕೂಡ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡಿದ್ನಲ್ಲ, ಅದಕ್ಕೋಸ್ಕರ ಇಲ್ಲೂ ಕೂಡ ಸ್ವಲ್ಪ ಗ್ಯಾಪ್ ಅನ್ನ ಬಿಡ್ತೀನಿ. ಈ ತರ ತಂದು ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿಬೇಕು. ಈಗ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಲಾಕ್ ಅನ್ನ ಮಾಡ್ಕೋಬೇಕು. ಥ್ರೆಡ್ ಅನ್ನ ಕಟ್ ಮಾಡ್ತೀನಿ. ನೋಡಿ ಕಂಪ್ಲೀಟ್ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ತರ 2 ಸ್ಲೀವ್ಸ್ಗೂ ಕೂಡ ಮಾಡ್ಕೊಳ್ಳಿ. ಬೇಕು ಅಂದ್ರೆ ಬ್ಯಾಕ್ ನೆಕ್ ಕೂಡ ನೀವು ಮಾಡ್ಕೋಬಹುದು. ಫೈನಲ್ ಲುಕ್ ನೀಟ್ ಆಗಿಟ್ಟು ತೋರಿಸ್ತೀನಿ ಯಾವ ತರ ಕಾಣಿಸ್ತಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬಾ ಕಡಿಮೆ ರೇಟ್ನಲ್ಲಿ ಕಡಿಮೆ ಸಮಯದಲ್ಲಿ ನೀವೇ ನಿಮ್ಮ ಬ್ಲೌಸ್ಗಳಿಗೆ ವರ್ಕ್ ಅನ್ನ ಮಾಡ್ಕೋಬಹುದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. 2 ಸ್ಲೀವ್ಸ್ಗಳಿಗೂ ಕೂಡ ನಾನು ಮಾಡ್ಕೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.